ಇಂದಿನ ನಮ್ಮ ಡಿಸೈನ್ ಬಂದಿದ್ದನ ಬ್ಲೌಸ್ ಬ್ಯಾಕ್ ಸೈಡ್ ಅಲ್ಲಿ ಕ್ಯಾಲಪ್ಸ್ ಡಿಸೈನ್ ಅನ್ನೋದು ಮಾಡಿ ಅದಕ್ಕೆ ಪ್ಯಾಚ್ ವರ್ಕ್ ಅನ್ನೋದು ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕೆ ನಾನು ಬಾಡಿ ಫ್ಯಾಬ್ರಿಕ್ ಹಾಗೆ ಲೈನಿಂಗ್ ಎರಡು ಅನ್ನೋದು ತಗೊಂಡಿದ್ದೀನಿ. ಈಗ ಲೈನಿಂಗ್ ಬಂದಿದೆ ಮಿಡ್ಲ್ ಅನ್ನೋದು ಫೋಲ್ಡಿಂಗ್ ಅಲ್ಲಿ ಇದೆ. ಈಗ ನಾನು ಬಾಡಿ ಮೆಜರ್ಮೆಂಟ್ ಒಂದ್ಸಲ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ಫಸ್ಟ್ ಬಂದಿದ್ದನ ಚೆಸ್ಟ್ ಮೆಜರ್ಮೆಂಟ್ ಫ್ರಂಟ್ ಬ್ಯಾಕ್ ಎರಡು ಸೇರಿದನ ನಮ್ಗೆ ರೆಡಿ 36 ಇಂಚ್ ಅನ್ನೋದು ಇರ್ತದೆ. ಬ್ಲೌಸ್ ಲೆಂತ್ ರೆಡಿ ಬಂದಿದ್ದನ 14 ಇಂಚ್ ಅನ್ನೋದು ಇರ್ತದೆ. ನೆಕ್ ಬಿಡ್ತು ಟಾಪ್ ಸೈಡ್ ಅಲ್ಲಿ ಬಂದಿದ್ದನ 2.5 ಇಂಚ್ ಅನ್ನೋದು ಇರ್ತದೆ. ಶೋಲ್ಡರ್ ಬಂದಿದ್ದನ 3 ಇಂಚ್ ಅನ್ನೋದು ಇರ್ತದೆ. ಆರ್ಮಲ್ ಡೌನ್ ಬಂದಿದ್ದನ 5.5 ಇಂಚ್ ಅನ್ನೋದು ಇರ್ತದೆ. ಆರ್ಮಲ್ ಬಿಡ್ತು ಬಂದಿದ್ದನ 4/3 ಅನ್ನೋದು ಇರ್ತದೆ. ನೆಕ್ ಬಿಡ್ತು ಬಾಟಮ್ ಸೈಡ್ ಅಲ್ಲಿ 3 ಇಂಚ್ ಅನ್ನೋದು ಮಾಡ್ಕೊಂಡಿದ್ದೀನ. ಟೋಟಲ್ ನೆಕ್ ಡೀಪ್ ಬಂದಿದ್ದನ 10.5 ಇಂಚ್ ಮಾಡ್ಕೊಂಡು ಈ ಕಡೆಗೆ ಸ್ಟ್ರೈಟ್ ಆಗಿ ಒಂದು ಮಾರ್ಕ್ ಅನ್ನೋದು ಮಾಡ್ಕೊಬಿಡ್ತೀನಿ. ಈ ಮಾರ್ಕ್ ಆದ್ಮೇಲೆ ಕ್ಯಾಲಪ್ಸ್ ಟೈಪ್ ಅಲ್ಲಿ ನಾನು ಒಂದು ಪ್ಯಾಟರ್ನ್ ಅಂದ್ರೆ ಕಟ್ಟಿಂಗ್ ಅನ್ನೋದು ಮಾಡ್ಕೊಂಡಿದ್ದೀನಿ. ಇದನ್ನು ಈ ಮಾರ್ಕ್ ಮೇಲೆ ಮಡ್ಕೊಂಡು ಈಗ ಕ್ಯಾಲಪ್ಸ್ ಡಿಸೈನ್ ನಮ್ಗೆ ಯಾವ ರೀತಿ ಬೇಕನ್ನೋದು ನೋಡ್ಕೊಂಡು ಕರೆಕ್ಟಾಗಿ ಆ ರೀತಿನಲ್ಲಿ ನಾನು ಮಾರ್ಕ್ ಅನ್ನೋದು ಮಾಡ್ಕೊಬಿಡ್ತಾ ಇದ್ದೀನಿ. ಇದು ಮಾರ್ಕ್ ಅನ್ನೋದು ಆದ್ಮೇಲೆ ಈಗ ಕ್ಯಾಲಪ್ಸ್ ಏನ್ ಮಾರ್ಕ್ ಮಾಡಿದಿನೋ ಆ ಮಾರ್ಕ್ ಅಲ್ಲಿ ಕರೆಕ್ಟಾಗಿ ಕಟಿಂಗ್ ಅನ್ನೋದು ಮಾಡ್ಕೊಬಿಡ್ತೀನಿ ನಾನು. ಇದು ಫುಲ್ಲು ಕಟ್ ಆದ್ಮೇಲೆ ಈಗ ಬಾಡಿ ಫ್ಯಾಬ್ರಿಕ್ ಅನ್ನು ತಗೊಂಡಿದ್ದನ ಅದರ ಮೇಲ್ಗಡೆ ಈ ಲೈನಿಂಗ್ ಅನ್ನೋದು ಹಾಕೊಂಡು ಈಗ ನೆಕ್ ಕಡೆಗೆ ಸ್ಟ್ರೈಟ್ ಆಗಿ ಇದನ್ನು ಕಟಿಂಗ್ ಅನ್ನೋದು ಮಾಡ್ಕೊಬಿಡಿ. ಇದು ಕಟ್ ಆದ್ಮೇಲೆ ಈಗ ಆಪೋಸಿಟ್ ಮಾಡ್ಕೊರಿ ಬಾಡಿ ಪೀಸು ಅದ್ರ ಮೇಲೆ ಆಪೋಸಿಟ್ ಆಗಿ ಲೈನಿಂಗ್ ಪೀಸ್ ಅನ್ನೋದು ಹಾಕೋರಿ. ಈಗ ಒಂದು ಲೈನಿಂಗ್ ತೆಗೆದು ಸೈಡ್ ಅನ್ನೋದು ಮಾಡ್ಕೊಂಡಿದ್ದೀನ. ಇನ್ನೊಂದಕ್ಕೂ ನಾನು ಪೇಪರ್ ಕ್ಯಾನ್ವಾಸ್ ಒಂದು ಸ್ಟ್ರೈಟ್ ಆಗಿ ಇರೋದು ಅದ್ರ ಮೇಲ್ಗಡೆ ಲೈನಿಂಗ್ ಒಂದು ಅನ್ನೋದು ಹಾಕೊಂಡು ಅದ್ರ ಮೇಲ್ಗಡೆ ಈ ಬಾಡಿ ಪೀಸ್ ಲೈನಿಂಗ್ ಅನ್ನೋದು ಹಾಕೊಂಡಿದ್ದೀನ. ಇಲ್ಲಿ ಕೆಳಗಡೆ ಮೇಲ್ಗಡೆ ಒಂದೆರಡು ಪಿನ್ ಅನ್ನೋದು ಹಾಕೋಬಿಡಿ, ಆ ಕಡೆ ಈ ಕಡೆ ಜರಗಾಡಬಾರ್ದು ಅಂತ. ಈಗ ಕ್ಯಾಲಪ್ಸ್ ಯಾವ ರೀತಿ ಕಟ್ಟಿಂಗ್ ಅನ್ನೋದು ಮಾಡಿದಿನೋ ಸೇಮ್ ಅದೇ ರೀತಿ ಸ್ಟಿಚಿಂಗ್ ಅನ್ನೋದು ಮಾಡ್ಕೊಂತೀನಿ. ಇಲ್ಲಿ ಸ್ಟಿಚ್ ಹಾಕುವಂತ ಟೈಮಲ್ಲಿ ನಮಗೆ ಕೆಳಗಡೆ ಯಾವ ರೀತಿ ಇರ್ತದೋ ಮೇಲ್ಗಡೆ ಗಂಟನು ಸೇಮ್ ಅದೇ ರೀತಿ ಬರೋ ತರ ನೋಡ್ಕೊಂಡು ಇದನ್ನು ಸ್ಟಿಚ್ ಅನ್ನೋದು ಮಾಡ್ಕೊರಿ. ಈಗ ಇದು ಫುಲ್ಲು ಸ್ಟಿಚ್ ಅನ್ನೋದು ಆದ್ಮೇಲೆ ಈಗ ಲೈನಿಂಗ್ ಇರೋ ಲೆವೆಲ್ಗೆ ಈಗ ಬಾಡಿ ಪೀಸ್ ಎಕ್ಸ್ಟ್ರಾ ಏನಿದೆ ಇರ್ತದಲ್ಲ ಆ ಲೆವೆಲ್ಗೆ ಕಟಿಂಗ್ ಅನ್ನೋದು ಮಾಡ್ಕೊಬಿಡಿ. ಇದು ಫುಲ್ ಕಟ್ ಆದ್ಮೇಲೆ ಈಗ ಕಾರ್ನರ್ಗಳಲ್ಲಿ ನ್ಯಾಚ್ಗಳು ಅನ್ನೋದು ಹಾಕೋರಿ. ಈ ನ್ಯಾಚ್ ಎಲ್ಲ ಮುಗ್ದಾದ್ಮೇಲೆ ಈಗ ಟಾಪ್ ಸೈಡ್ ಇಲ್ಲಿರೋಂಥ ಲೈನಿಂಗ್ ಪೇಪರ್ ಕ್ಯಾನ್ವಾಸ್ ಒಳಗಡೆ ಹೋಗೋ ತರ ಟರ್ನಿಂಗ್ ಅನ್ನೋದು ಮಾಡ್ಕೊರಿ. ಈ ಟರ್ನಿಂಗ್ ಎಲ್ಲ ಮುಗ್ದಾದ್ಮೇಲೆ ಈಗ ನಾನು ಈ ಕ್ಯಾಲಪ್ಸ್ಗೆ ಸೇಮ್ ಯಾವ ರೀತಿ ಕಟ್ ಆಗಿದೆಯೋ ಅದೇ ರೀತಿ ನೋಡ್ಕೊಂಡು ಕಿನ್ನರ್ ಸ್ಟಿಚ್ ಅನ್ನೋದು ಹಾಕೊಂತ ಇದ್ದೀನಿ. ಈ ಸ್ಟಿಚ್ ಹಾಕುವಂತ ಟೈಮಲ್ಲಿ ಕೆಳಗಡೆ ಇರುವಂತ ಲೈನಿಂಗ್ ಮೇಲ್ಗಡೆ ಕಾಣಿಸ್ಬಾರ್ದು, ಆ ರೀತಿ ನೋಡ್ಕೊಂಡು ಈ ಫುಲ್ ಆಗಿ ಕಿನ್ನರ್ ಸ್ಟಿಚ್ ಅನ್ನೋದು ಮಾಡ್ಕೊಬಿಡಿ. ಈಗ ಈ ಕಿನ್ನರ್ ಸ್ಟಿಚ್ ಅನ್ನೋದು ಕಂಪ್ಲೀಟ್ ಅನ್ನೋದು ಆದ್ಮೇಲೆ ಇದಕ್ಕೆ ಆಪೋಸಿಟ್ ಪೀಸನ್ನು ಸೇಮ್ ಇದೇ ರೀತಿ ಎರಡೇ ಅನ್ನೋದು ಮಾಡ್ಕೊರಿ. ಈಗ ಇವೆರಡು ಪೀಸು ಆದ್ಮೇಲೆ ಈಗ ನಾನು ಒಂದು ಲೈನಿಂಗು ಅದ್ರ ಮೇಲೆ ಬಾಡಿ ಪೀಸು ಅದ್ರ ಮೇಲೆ ಇನ್ನೊಂದು ಲೈನಿಂಗ್ ಪೀಸ್ ಅನ್ನೋದು ಹಾಕೊಂಡಿದ್ದೀನಿ. ಈ ಲೈನಿಂಗ್ ಪೀಸ್ ಬಂದಿದೆ ಕರೆಕ್ಟಾಗಿ ನನಗೆ ಒಂದು 4.5 ಇಂಚ್ ಇರೋ ರೀತಿಯಲ್ಲಿ ಕಟ್ ಮಾಡಿಕೊಂಡು ಟಾಪ್ ಸೈಡ್ ಎಲ್ಲ ಒಂದು ಅರ್ಧ ಇಂಚು ಬಾಟಮ್ ಸೈಡ್ ಎಲ್ಲ ಒಂದು ಅರ್ಧ ಇಂಚು ಟೋಟಲ್ ಆಗಿ ರೆಡಿ ಆದ್ಮೇಲೆ ಇದು ಒಂದು 3.5 ಇಂಚ್ ಇರೋ ರೀತಿಯಲ್ಲಿ ನೋಡ್ಕೊಂಡು ನಾನು ಎರಡು ಕಡೆನ ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊಂಡಿದ್ದೇನೆ. ಈಗ ಎಕ್ಸ್ಟ್ರಾ ಇರೋ ಕ್ಲಾತ್ ಆ ಕಡೆ ಈ ಕಡೆ ಇರೋದನ್ನು ಕಟ್ ಮಾಡಿಬಿಟ್ಟು ತೆಗೆದು ಬಿಡ್ತೀನಿ. ಇದಾದ್ಮೇಲೆ ಈಗ ಈ ಲೈನಿಂಗ್ ಟರ್ನಿಂಗ್ ಅನ್ನೋದು ಮಾಡ್ಕೊಬಿಡ್ತೀನಿ. ಆಗ ಮಾರ್ಜಿನ್ಗಳೆಲ್ಲ ಒಳಗಡೆ ಅನ್ನೋದು ಹೋಗ್ಬಿಡ್ತದೆ.
ಇದು ಟರ್ನ್ ಆದ್ಮೇಲೆ ಈಗ ಆ ಕಡೆಗೆ ಈ ಕಡೆಗೆ ಕಿನ್ನರ್ ಸ್ಟಿಚ್ ಅನ್ನೋದು ಮಾಡ್ಕೊರಿ. ಈ ಸ್ಟಿಚ್ ಹಾಕುವಂತ ಟೈಮಲ್ಲೂ ಅಷ್ಟೇ ಕೆಳಗಡೆ ಇರುವಂತ ಲೈನಿಂಗ್ ಬಂದಿದ್ರೆ ಮೇಲ್ಗಡೆಗೆ ಕಾಣಿಸಬಾರ್ದು, ಆ ರೀತಿ ನೋಡ್ಕೊಂಡು ಈ ಕಿನ್ನರ್ ಸ್ಟಿಚ್ ಅನ್ನೋದು ಮಾಡ್ಕೊರಿ. ಈಗ ಇದು ಒಂದು ಪೀಸ್ ಅನ್ನು ತೋರಿಸ್ತಾ ಇದೀನಿ, ಇನ್ನೊಂದು ಪೀಸ್ ಸೇಮ್ ಇದೇ ರೀತಿ ಅನ್ನೋದು 2 ಪೀಸ್ ಅನ್ನೋದು ರೆಡಿ ಮಾಡ್ಕೊರಿ. ಈ 2 ಪೀಸ್ ಅನ್ನು ರೆಡಿ ಅನ್ನೋದು ಆದ್ಮೇಲೆ ಈಗ ಒಂದ್ಸಲ ನೀಟಾಗಿ ಚೆಕ್ ಮಾಡ್ಕೊಂಡಿದ್ದೇನೆ. ಈಗ ನೆಕ್ ಪೀಸ್ ಅನ್ನೋದು ತಗೊಂಡಿದ್ದೇನೆ, ಅದ್ರ ಮೇಲೆ ಕಡೆಗೆ ಈಗ ರೆಡಿ ಮಾಡಿದ್ರಲ್ಲ ಈ ಕಡೆ ಪೀಸು ಆ ಕಡೆ ಪೀಸು ಅಂದ್ರೆ ಇದು ಇಂಟು ಮಾರ್ಕ್ ಅಲ್ಲಿ ಬರಬೇಕು, ಆ ರೀತಿ ಮಾಡ್ಕೊಂಡಿದ್ದೇನೆ. ಈಗ ಬಾಡಿ ಪೀಸ್ ಅನ್ನೋದು ತಗೊಂಡಿದ್ದೇನೆ, ಈ ಬಾಡಿ ಪೀಸು ಕರೆಕ್ಟ್ ಆಗಿ ನಮ್ಗೆ ಕ್ಯಾಲಪ್ಸ್ ಡಿಸೈನ್ ಅನ್ನೋದು ಕಟ್ ಮಾಡಿದಿಲ್ವಾ, ಆ ಕಟ್ ಮಾಡಿರೋದಕ್ಕೆ ಇಲ್ಲಿ ಇಂಟು ಮಾರ್ಕ್ ಮಾಡಿ ಮಡ್ಕೊಂಡಿರೋಂಥ ಪೀಸ್ಗೂ ಮತ್ತೆ ಈ ಕಡೆ ಅಟ್ಯಾಚಿಂಗ್ ಮಾಡ್ತೀವಲ್ಲ ಆ ಪೀಸ್ಗೂ ಎಲ್ಲದಕ್ಕೂ ಮೆಜರ್ಮೆಂಟ್ ಕರೆಕ್ಟಾಗಿ ಮ್ಯಾಚ್ ಆಗೋ ಥರ ಮಡ್ಕೊಂಡು ಈಗ ಇದನ್ನ ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊರಿ. ಈಗ ಇದು ಒಂದು ಸೈಡ್ ಅಟ್ಯಾಚಿಂಗ್ ಅನ್ನೋದು ಆದ್ಮೇಲೆ ಇನ್ನೊಂದು ಸೈಡ್ ಅನ್ನು ಸೇಮ್ ಇದೇ ರೀತಿ ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊಬಿಡಿ. ಆದ್ರೆ ಮೆಜರ್ಮೆಂಟ್ಗಳು ಒಂದಕ್ಕೆ 2 ಸಲ ಚೆಕ್ ಮಾಡ್ಕೊಂಡು ಇದನ್ನ ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊರಿ. ಯಾಕಂದ್ರೆ ನಮ್ಗೆ 2 ಕಡೆನೂ ನೋಡೋದಕ್ಕೂ ಸೇಮ್ ಇದ್ರೆ ಮಾತ್ರ ನೋಡೋದಕ್ಕೂ ತುಂಬಾ ಚೆನ್ನಾಗಿರ್ತದೆ. ಇದು ಅಟ್ಯಾಚಿಂಗ್ ಅನ್ನೋದು ಆದಮೇಲೆ ಈ ಪ್ಯಾಚ್ ಇನ್ಸೈಡ್ ಎಕ್ಸ್ಟ್ರಾ ಕ್ಲಾತ್ ಅನ್ನೋದು ಇರ್ತದಲ್ವಾ ಅದನ್ನೆಲ್ಲ ಕಟ್ ಮಾಡಿಬಿಟ್ಟು ಒಂದು ಸ್ಟಿಚ್ ಅನ್ನೋದು ಮಾಡ್ಕೊಬಿಡಿ. ಈಗ ಇದು ಸ್ಟಿಚ್ ಅನ್ನೋದು ಆದಮೇಲೆ ಈಗ ನಾನು ಲೈನಿಂಗ್ ಅಂಡ್ ಬಾಡಿ ಎರಡನ್ನು ಔಟ್ ಸೈಡ್ ಅನ್ನೋದು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊತಾ ಇದ್ದೀನಿ. ಈ ಸ್ಟಿಚ್ ಹಾಕುವಂಥ ಟೈಮಲ್ಲಿ ನಮಗೆ ಬಾಡಿ ಅಂಡ್ ಲೈನಿಂಗ್ ಎರಡನ್ನು ಫ್ಲಾಟ್ ಆಗಿರೋ ರೀತಿಯಲ್ಲಿ ನೋಡಿಕೊಂಡು ಫುಲ್ ರೌಂಡ್ ಒಂದು ಸ್ಟಿಚ್ ಅನ್ನೋದು ಹಾಕೋಬಿಡಿ. ಈಗ ಇದು ಫುಲ್ ರೌಂಡ್ ಸ್ಟಿಚ್ ಅನ್ನೋದು ಆದಮೇಲೆ ನಮಗೆ ಲೈನಿಂಗ್ ಅನ್ನೋದು ರೆಡಿ ಅನ್ನೋದು ಇರ್ತದೆ, ಬಾಡಿ ಬಂದು ಎಕ್ಸ್ಟ್ರಾ ಇರ್ತದೆ. ಲೈನಿಂಗ್ ಲೆವೆಲ್ಗೆ ಫುಲ್ ರೌಂಡ್ ಬಾಡಿ ಅನ್ನೋದು ಕಟ್ ಮಾಡಿಬಿಟ್ಟು ತೆಗೆದುಬಿಡಿ. ಈಗ ಇದು ಫುಲ್ ರೌಂಡ್ ಕಟ್ ಆದಮೇಲೆ ಈಗ ಎಕ್ಸ್ಟ್ರಾ ಲೈನಿಂಗ್ ಒಂದು ತಗೊಂಡಿದ್ದೇನೆ, ಈಗ ಬಾಟಮ್ ಸೈಡಲ್ಲಿ ಸ್ಟ್ರೈಟಾಗಿ ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊಬೇಡಿ. ಈಗ ಇದು ಅಟ್ಯಾಚಿಂಗ್ ಅನ್ನೋದು ಆದಮೇಲೆ ಆ ಲೈನಿಂಗ್ನು ಟರ್ನ್ ಮಾಡಿಕೊಂಡು ಅದನ್ನೊಂದು ಫೋಲ್ಡಿಂಗ್ ಮಾಡಿ ಒಂದು ಸ್ಟಿಚ್ ಅನ್ನೋದು ಹಾಕೋಬಿಡಿ. ಈ ಸ್ಟಿಚ್ ಅನ್ನೋದು ಮುಗಿದಾದ್ಮೇಲೆ ಆ ಫುಲ್ ಲೈನಿಂಗ್ನು ಒಳಗಡೆ ಹೋಗೋ ಥರ ಫೋಲ್ಡಿಂಗ್ ಅನ್ನೋದು ಮಾಡಿಬಿಟ್ಟು ಈಗ ಇಲ್ಲಿ ಒಂದು ಕಿನ್ನರ್ ಸ್ಟಿಚ್ ಅನ್ನೋದು ಮಾಡ್ಕೊಬಿಡಿ. ಈ ಕಿನ್ನರ್ ಸ್ಟಿಚ್ ಅನ್ನೋದು ಕಂಪ್ಲೀಟ್ ಅನ್ನೋದು ಆದಮೇಲೆ ಈಗ ಬ್ಯಾಕ್ ಮಿಡ್ಲ್ ಅನ್ನೋದು ಫೋಲ್ಡಿಂಗ್ ಅನ್ನೋದು ಮಾಡ್ಕೊಂಡಿದ್ದೇನೆ. ಈಗ ನಾನು ಡಾಟ್ ಅನ್ನೋದು ಹಿಡಿತಾ ಇದ್ದೀನಿ. ಈ ಡಾಟ್ ಮೆಜರ್ಮೆಂಟ್ ಬಂದಿದ್ದೇನೆ 1/2 ಇಂಚ್ ವಿಡ್ತ್ ಅನ್ನೋದು ಇರ್ತದೆ, 3 ಇಂಚ್ ಲೆಂತ್ ಅನ್ನೋದು ಇರ್ತದೆ. 2 ಕಡೆಗೂ ಸೇಮ್ ಬರೋ ರೀತಿಯಲ್ಲಿ ನೋಡ್ಕೊಂಡು ಈ ಡಾಟ್ ಅನ್ನೋದು ಫಿನಿಶ್ ಅನ್ನೋದು ಮಾಡ್ಕೋಬಿಡಿ. ಇದು ಡಾಟ್ 2 ಕಡೆಗೂ ಫಿನಿಶ್ ಅನ್ನೋದು ಆದ್ಮೇಲೆ ನಮ್ಗೆ ಈ ಕ್ಯಾಲಪ್ಸ್ ಪ್ಯಾಚ್ ವರ್ಕ್ ಡಿಸೈನ್ ಅನ್ನೋದು ಕಂಪ್ಲೀಟ್ ಅನ್ನೋದು ಆಗಿದೆ. ಈಗ ಈ ಡಿಸೈನ್ ಅಲ್ಲಿ, ಈ ಕಟಿಂಗ್ ಅಲ್ಲಿ, ಈ ಸ್ಟಿಚಿಂಗ್ ಅಲ್ಲಿ ನಿಮ್ಗೆ ಏನಾದರೂ ಡೌಟ್ಗಳಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಅನ್ನೋದು ಮಾಡ್ಕೋರಿ. ಹಾಗೆ ನನಗೆ ಸ್ವಲ್ಪ ಹಣ ಸಹಾಯ ಅನ್ನೋದನ್ನು ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಂಡು ನಿಮ್ಮ ಸಪೋರ್ಟ್ ನನಗೆ ಯಾವಾಗ ತಿಳಿಸ್ತಾರೆ ಅಂತ ಕೇಳ್ತಾ ಈ ವಿಡಿಯೋ ಅನ್ನೋದು ಮುಗಿಸ್ತಾ ಇದ್ದೀನಿ. ಮತ್ತೆ ಬರೋ ವಿಡಿಯೋದಲ್ಲಿ ನಿಮ್ಮನ್ನೆಲ್ಲರನ್ನು ಭೇಟಿ ಆಗ್ತೀನಿ. ಓಕೆ, ಬಾಯ್.